ಈಗ ಸೀಟ್ ಮನೆ ನೋಡಿದ್ರೆ ಇಲ್ಲಿದ್ರ ನೀವು ಇಲ್ಲಿದ್ರಿ ಅಂತ ನೀವೇ ಕೇಳೋರಿ ನಮ್ಮನ್ನ. ಈಗ ಸ್ಟಾರ್ ಆಗಿದ್ದೀನಿ ಅಥವಾ ನನ್ನ ಜನ ಎಷ್ಟು ಇಷ್ಟಪಡ್ತಾನೆ ಅದೂ ಇಲ್ಲ. ಅಂದ್ರೆ ನಿನ್ ಪ್ರಕಾರ ಬಡವ ಅಂತ ಹೇಳಿದ್ರೆ ಮೇ ಬಿ ನನ್ನ ಪ್ರಕಾರ ಎಲ್ಲೋ ಒಂದ್ ಕಡೆ ರೋಡಲ್ಲಿ ಕುತ್ಕೊಂಡು ಅಮ್ಮ ತಾಯಿ ಅಂತ ಭಿಕ್ಷೆ ಬಿಡ್ತಾರಲ್ಲ ಆ ತರ ಇರ್ಬೇಕಾ. ಎಷ್ಟು ಸರಿ ಮಳೆ ಬಂದ್ಬಿಟ್ರೆ ಆ ಸೀಟಲ್ಲಿ ಒದ್ದೆ ಆಗ್ಬಿಟ್ಟು ಸೋರ್ತಾ ಇರೋದು. ಅವ್ನ ಬಗ್ಗೆ ಇನ್ನು ಏನು ಮಾತಾಡಕ್ಕಾಗಲ್ಲ ಅವ್ರ ಕೈಲಿ, ಏನು ಗೊತ್ತು ಆಗೋದಿಲ್ಲ ಅವ್ರ ಕೈಲಿ. ಅದಕ್ಕೆ ಏನ್ ಮಾಡ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾರೆ. ಈಗ ಇಲ್ಲಿ ಈ ತರ ಶೀಟ್ ಮನೇಲಿ ಇದೀವೋ, ಫ್ಯೂಚರ್ ಇನ್ನೊಂದು ದೊಡ್ಡ ಮನೆಗೆ ಹೋಗ್ತೀವಿ ಅಂತ ಅದನ್ನು ವಿಡಿಯೋ ಮಾಡಿಟ್ಟಿದ್ದೆ. ಅವನಿಗೆ ನನ್ನ ರೂಮ್ ಅಂದ್ರೆ ನನ್ನ ಜೊತೆಲಿ ಇರೋದಂದ್ರೆ ತುಂಬಾ ಫೇವ್ರೇಟ್ ಅವನಿಗೆ. ಅದಾದ್ಮೇಲೆ ಎಲ್ಲ ಲಗೇಜ್ನೆಲ್ಲ ತುಂಬಿಕೊಂಡು ಸೀದಾ ಬಂದ, ನಾನೆಲ್ಲ ಹೊರಗಡೆ ಇದ್ದೆ, ಬರೋಷ್ಟಲ್ಲಿ ಸಾಮಾನೆಲ್ಲ ತಗೊಂಡು ಸೀದಾ ಮೇಲ್ಗಡೆ ಇಟ್ಟೇ ಬಿಟ್ಟವನೆ. ಸರ್ ಈಗ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಹೇಗಿದ್ದಾರೆ, ಏನ್ ಮಾಡ್ತಿದ್ದಾರೆ ಅನ್ನೋದೆಲ್ಲ ನಾವು ನೋಡ್ತಾ ಬರ್ತಾ ಇದೀವಿ. ಅಂದ್ರೆ ಇಲ್ಲಿ ಲಗ್ಗೆರೆಯಲ್ಲಿ ಇದ್ರು ಅಂತ ಸಾಕಷ್ಟು ಜನಕ್ ಗೊತ್ತು. ಇಲ್ಲಿ ಇದ್ದಿದ್ದು ನೀವ್ ಹೇಳೋವರ್ಗು ತುಂಬಾ ಜನಕ್ ಗೊತ್ತಿರ್ಲಿಲ್ಲ. ಸೊ ಇಲ್ಲಿಗೆ ಅವ್ರು ಹೇಗ್ ಬಂದ್ರು, ಇಲ್ಲಿ ಯಾವಾಗಿಂದ ಇರೋದಕ್ ಶುರು ಮಾಡಿದ್ರು, ಮತ್ತೆ ಇಲ್ಲಿಂದ ಯಾಕೆ ಬೇರೆ ಕಡೆಗೆ ಹೋದ್ರು, ಇದ್ರ ಬಗ್ಗೆ ಹೇಳೋದಾದ್ರೆ. ನಾವು ಫಸ್ಟ್ ಚಂದ್ರಲೇಔಟ್ಲಿದ್ವಿ. ಚಂದ್ರಲೇಔಟ್ ಡೋನಲ್ಲಿ ಅಪೋಲೋ ಫಾರ್ಮಸಿ ಅಂತ ಹೇಳಿ ಹಿಂದ್ಗಡೆ ಒಂದು ಸೀಟ್ ಮನೆ ಐತೆ, ಇವತ್ತಿಗೂ ಅದಿದೆ. ನಿಮ್ಗೆ ಆ ಸೀಟ್ ಮನೆ ನೋಡಿದ್ರೆ ಇಲ್ಲಿದ್ರ ನೀವು ಇಲ್ಲಿದ್ರಿ ಅಂತ ನೀವೇ ಕೇಳೋರಿ ನಮ್ಮನ್ನ. ಯಾಕಂದ್ರೆ ಅದು ಗಾರೆ ನೆಲೆ, ಅಂದ್ರೆ ಏನು ಮಾಮೂಲಿ ಹಳ್ಳಿಗಳ ಕಡೆ ಇರ್ತದಲ್ಲ ಗಾರೆ ನೆಲೆ, ಅದು ಹಾಕಿದ್ದು. ಎಷ್ಟು ಸರಿ ಮಳೆ ಬಂದ್ಬಿಟ್ರೆ ಆ ಸೀಟಲ್ಲಿ ಒದ್ದೆ ಆಗ್ಬಿಟ್ಟು ಸೋರ್ತಾ ಇರೋದು, ನೀರು ನಮ್ಮ ಮೇಲೆ ಬೀಳೋದು. ನಾನು ಅದನ್ನೆಲ್ಲ ವಿಡಿಯೋ ಮಾಡಿಟ್ಟಿದ್ದೀನಿ. ಈಗ ಇಲ್ಲಿ ಈ ತರ ಶೀಟ್ ಮನೇಲಿ ಇದೀವೋ, ಫ್ಯೂಚರ್ ಇನ್ನೊಂದು ದೊಡ್ಡ ಮನೆಗೆ ಹೋಗ್ತೀವಿ ಅಂತ ಅದನ್ನು ವಿಡಿಯೋ ಮಾಡಿಟ್ಟಿದ್ದೀನಿ. ಸೊ ಯಾಕೆ ಅಂತ ಹೇಳಿದ್ರೆ ಗಿಲ್ಲಿ ನನ್ ಪರಿಚಯ ಆದ್ಮೇಲೆ ಅದೇ ಮನೆಗೆ ಫಸ್ಟ್ ಬಂದಿದ್ದು. ಸರ್ ತುಂಬಾ ಚೆನ್ನಾಗೈತೆ ಸರ್ ಮನೆ ಅಂತ. ಯಾಕಂದ್ರೆ ನಾವೆಲ್ಲ ದೊಡ್ಡ ಕನಸು ಕಾಣ್ತಿದ್ದೇವ್ರು, ಅಷ್ಟು ಬಿಟ್ರೆ ಏನಿಲ್ವಲ್ಲ. ಹಂಗಾಗಿ ನಾವು ಅಲ್ಲೇ ಮಲ್ಕತಿದ್ವಿ, ಅಲ್ಲೇ ಇದ್ವಿ. ಸರಿ, ಅದಾದ್ಮೇಲೆ ನೆಕ್ಸ್ಟ್ ಅಲ್ಲಿ ಮಳೆ ಬರೋಕ್ ಜಾಸ್ತಿ ಆಗೋಯ್ತು. ಆಮೇಲೆ ಮಳೆಗಾಲದಲ್ಲಿ ಫುಲ್ ಕೋಲ್ಡ್ ಆಗ್ಬಿಡೋದು, ಗಾರೆ ನೆಲೆ ಅಲ್ವಾ, ಮಲ್ಕೊಂಡ ಕುಳು ಅಂದ್ಬಿಡೋದು. ಸೊ ಈ ತರ ಆಗ್ಬಿಡೋದು. ಅದಾದ್ಮೇಲೆ ಇಲ್ಲ ಇಲ್ಲಿ ಇದು ಅಡ್ಜಸ್ಟ್ ಆಗ್ತಿಲ್ಲ, ಬೇರೆ ಮನೆ ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು ಸೀದಾ ಬೇರೆ ಮನೆ ಮಾಡಿದ್ವಿ. ಅಲ್ಲಿ ಖಾಲಿ ಮಾಡ್ಕೊಂಡು ಇಲ್ಲಿಗೆ ಬಂದ್ವಿ. ಇಲ್ಲಿ ಬಂದಾಗ ಅವನು ಲಗ್ಗೆರೆಯಲ್ಲಿದ್ದ. ಅವನಿಗೆ ನನ್ನ ರೂಮ್ ಅಂದ್ರೆ ನನ್ನ ಜೊತೆಲಿ ಇರೋದಂದ್ರೆ ತುಂಬಾ ಫೇವ್ರೇಟ್ ಅವನಿಗೆ. ಸರ್ ಎಲ್ಲೇ ಇದ್ರು, ಸರ್ ಎಲ್ಲಿದ್ದೀನಿ, ನಾನು ಅಲ್ಲಿಗೆ ಬಂದ್ಬಿಡ್ತೀನಿ ಸರ್ ಅಂತ ಹೇಳ್ಬಿಟ್ಟು ಸೀದಾ ಇಲ್ಲಿಗೆ ಬರೋನು, ಇಲ್ಲೇ ಇರೋದು. ಅದ್ ನಾವು ಮನೆ ಚೇಂಜ್ ಮಾಡ್ಬೇಕು. ಯಾಕಂತ ಹೇಳಿದ್ರೆ ಈಗ ಗಿಲ್ಲಿ ಕಾಮಿಡಿ ಕಿಲ್ಲಡಿಗಳಿಗೆ ಹೋಗಿ ಅಲ್ಲೊಂದು 3 ಲಕ್ಷ ರೂಪಾಯಿ ಗೆದ್ದ, ಅದಾದ್ಮೇಲೆ ನೆಕ್ಸ್ಟ್ ಪಬ್ಲಿಕ್ ಪ್ರೋಗ್ರಾಮ್ಗಳಿಗೆ ಹೋಗ್ತಿದ್ದ. ಒಂದ್ ಸ್ವಲ್ಪ ದುಡ್ಡು ಗಿಡ್ಡು ಏನಿರ್ತದೆ ಅದೆಲ್ಲ ಕೂಡಿಸ್ಕೊಂಡು, ಸರಿ ಆ ಲಗ್ಗೆರೆಯಲ್ಲಿ ಇದ್ದ ಮನೇಲಿ 2 ವೀಲರ್ ಪಾರ್ಕಿಂಗ್ ಮಾಡಕ್ಕೂ ತುಂಬಾ ಕಷ್ಟ. ಆ ಜಾಗದಲ್ಲಿ ಅವ್ನು ಇದ್ದಿದ್ದು. ಕಲಾ ಮಾಧ್ಯಮ ಸಮಥಿಂಗ್ ಯಾವ್ದೇ ಇರುತ್ತೆ ಅದನ್ನೆಲ್ಲ ವಿಡಿಯೋ ಮಾಡಿದ್ದಾರೆ. ಒಬ್ಬ ಹೋಗ್ಬೋದು ಅಷ್ಟೇ ಒಂದೇ ಸರಿ, ಅಷ್ಟು ಚಿಕ್ಕ ಜಾಗದಲ್ಲಿ ಅವ್ನು ಇದ್ದಿದ್ದು. ಅದಾದ್ಮೇಲೆ ಕಾರ್ ತಗೊಬಿಟ್ನಲ್ಲ, ಇನ್ನೇನ್ ಮಾಡೋದು ಅಂತ ಹೇಳ್ಬಿಟ್ಟು ಸೀದಾ ಕಾರ್ ತಕೊಂಡಲ್ಲ. ಜಾಗ ಇರ್ಲಿಲ್ಲ ಅವ್ನಿಗೆ, ಕಾರ್ ನಿಲ್ಸಕ್ಕೂ ಜಾಗ ಇರಲಿಲ್ಲ. ಸರ್ ಹಿಂಗ್ ಆಗ್ಬಿಡೋದಿಲ್ಲ, ಏನ್ ಮಾಡೋದು ಅಂತ ಹೇಳ್ಬಿಟ್ಟು ಒಂದ್ಸರಿ ನಂಗೆ ಫೋನ್ ಮಾಡೋದು. ಅವ್ನ ಎಕ್ಸ್ಪ್ರೆಸ್ಲಿ ಇಲ್ಲಿಗೆ ಬರ್ತಾನ ಅಂತ ನನ್ ಕನ್ಫರ್ಮ್. ನಾನು ಇದಕ್ಕೆ ನೋಡ್ರಿ ಏನ್ ಎಷ್ಟು ನೋಡ್ತೀನಿ ಅಂತ ಹೇಳಿ ಸುಮ್ಮನೆ ಹೇಳ್ದೆ. ಅದಾದ್ಮೇಲೆ ಎಲ್ಲ ಲಗೇಜ್ನೆಲ್ಲ ತುಂಬಿಕೊಂಡು ಸೀದಾ ಬಂದ, ನಾನೆಲ್ಲ ಹೊರಗಡೆ ಇದ್ದೆ, ಬರೋಷ್ಟಲ್ಲಿ ಸಾಮಾನೆಲ್ಲ ತಗೊಂಡು ಸೀದಾ ಮೇಲ್ಗಡೆ ಇಟ್ಟೇ ಬಿಟ್ಟವನೆ. ಅವಾಗ ನಮ್ಮ ಅಪ್ಪ ಅವ್ರಿಗೂ ಆಕ್ಸಿಡೆಂಟ್ ಆಗಿತ್ತು. ಇಲ್ಲೇ ಇದ್ರು ನಮ್ಮ ಅಪ್ಪ ಅವರು. ನನ್ನ ಜೊತೆಲಿ 3 ಜನ ಸ್ನೇಹಿತರಿದ್ರು. ಫಸ್ಟ್ ಅವ್ರು ಒಂದ್ಸರಿ ಬಂದು ಕಾರ್ ನಿಲ್ಸ್ಬಿಟ್ಟು ಅವ್ರ ಜೊತೆ ಒಂದು 5 ಜನ ಬಂದಿದ್ರು ಹುಡುಗರು. ಹಂಗಾಗಿ ಈಗ ಕಾರ್ ನಿಲ್ಸ್ಬಿಟ್ಟು ಎದುರುಗಡೆ ಪೊಲೀಸ್ ಅವರು, ಅವ್ರ ಮನೆ ಎದುರುಗಡೆ ಕಾರ್ ತಗೊಂಡ್ ನಿಲ್ಸ್ಬಿಟ್ಟವನೆ. ಇವ್ನ್ ಹೇಳ್ಬೇಕಾ ನಮ್ಗೆ, ಅವ್ರು 4 ಗಂಟೆ 4:15, ಇವ್ನ್ ಬಂದಿದ್ದು 3:30 ಅವತ್ತು. ತಗೊಂಬಂದ ಅಲ್ಲಿ ನಿಲ್ಸ್ಬಿಟ್ಟಿದ್ದಾನೆ. ಅವ್ರು 4:15 ಬಂದಿದ್ರು. ಏನ್ ಹಾರ ನೋಡಿದ್ರೆ ನನಗೂ ನಿದ್ದೆ, ಅವನು ಫುಲ್ ನಿದ್ದೆ. ನಾವೇನು ಮಾತಾಡ್ಲಿಲ್ಲ. ಆಮೇಲೆ ಸರ್ಚ್ ಮಾಡೋರೆ ಬೆಳಿಗ್ಗೆ ಅಷ್ಟೊತ್ತಿಗೆ ಬಂದು ಯಾರೆಲ್ಲಿ ಕಾರ್ ನಿಂತದಂತ. ಕಾರ್ ಅಷ್ಟೊತ್ತಿಗೆ ಎದ್ದು ಇಮಿಡಿಯೇಟ್ ನನ್ನ ಡ್ರೈವರ್ ಕರ್ಕೊಂಡು ಬಾ ಅಂತ ಹೇಳ್ಬಿಟ್ಟು ಕಾರ್ ಸ್ಟಾರ್ಟ್ ಮಾಡಿ ಸೀದಾ ತಗೊಂಡು ನಮ್ಮೂರ ತಿಂಡಿದ್ರು ಪಾರ್ಕಿಂಗ್ ಮಾಡ್ಬಿಟ್ಟು ಮತ್ತೆ ಬಂದ್ ಮಾಡ್ಕೊಂಡು ಅವ್ನು ಬೆಳಿಗ್ಗೆ ಎದ್ದು ಯಾರ ಕಾರ್ ನಿಲ್ಸಿದ್ದು ಅಂತೆಲ್ಲ ಕೇಳಿದ್ರೆ, ಯಾಕಂದ್ರೆ ಈ ಓನರ್ಗೂ ಆ ಓನರ್ಗೂ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇತ್ತು. ಅದು ಎಲ್ಲಾ ಕಡೆ ನಿದ್ದೆ ಇರುತ್ತೆ, ಗೊತ್ತಿಲ್ಲ ಸರ್ ಅಂದ್ಬಿಟ್ಟಿದ್ದಾರೆ ಅವರು. ನಾವು ಸೈಲೆಂಟ್ ಆಗಿ ಇಲ್ಲೇ ಮಲಗ್ಬಿಟ್ಟಿದ್ವಿ. ಒಂದಿನ ಬಂದ್ ಕಾರ್ ನಿಲ್ಸಿದಾಗ ಮತ್ತೆ ಇದೇ ಕಾರಲ್ಲಿ ಅವತ್ತು ನಿಂತಿದ್ದಂತ ಕೇಳಿದ್ರು. ಆಮೇಲೆ ಗಿಲ್ಲಿ ಮಕ್ಕ ನೋಡಿದಕ್ಕೆ ಸೈಲೆಂಟ್ ಆಗ್ಬಿಟ್ರು. ಸರ್ ನಮಸ್ತೆ ಅಂದ್ರು ಅವರೇ. ನಮಸ್ತೆ, ನಿಮ್ದ ಕಾರ್ ನಿಂತಿದ್ದು? ಹೌದು ಸರ್, ಸಾರಿ, ಓಕೆ ಅಂತ ಹೇಳ್ಬಿಟ್ಟು ಬಿಟ್ಬಿಡ್ರು. ಅಂದ್ರೆ ನಮ್ಗೆ ಅದು ಖುಷಿ. ಆವಾಗ ಅವನು ಬೇರೆ ಮನೆ ಮಾಡ್ಬೇಕಾಗಿತ್ತು. 1-2 ರಿಂದ 3 ದಿನ ಇರ್ಲಿ ಸರ್ ಪರವಾಗಿಲ್ಲ ಅನ್ಕೊಂಡು ಬಂದ. ಇಲ್ಲಿ 1.5 ತಿಂಗಳು ಇಲ್ಲೇ ಇತ್ತು. ಸಾಮಾನು ಗಿಮಾನು ಎಲ್ಲ ಇಲ್ಲೇ ಇತ್ತು. ಅವಾಗೆಲ್ಲ ಈ ರೂಮಲ್ಲಿ ನಿಮ್ಗೆ ಗೊತ್ತಲ್ಲ ಎಷ್ಟು ಜನ ಮಲ್ಕೋಬಹುದು. ಇಲ್ಲೊಂದ್ 4 ಜನ, ರೂಮ್ ಒಳಗಡೆ 4 ಜನ, 8 ಜನ ಮಲಗಿದ್ವಿ, ಸ್ಪೇಸ್ ಇಲ್ಲ. ನಮ್ಮ ಅಪ್ಪ ಅವರು ಅವಾಗ ಆಕ್ಸಿಡೆಂಟ್ ಆಗಿತ್ತು, ಸ್ವಲ್ಪ ಪ್ರಾಬ್ಲಮ್ ಜಾಸ್ತಿ ಆಗಿತ್ತು, ಅವ್ರು ಇದ್ರು. ಒಂದಿನ 5 ಜನ ಅವ್ರು ಬಂದ್ರು, 4 ಜನ ಸ್ಪೇಸ್ ಇತ್ತಲ್ಲ ಅಲ್ಲಿ ಮಲಗ್ಬಿಟ್ರು ಪಟ್ಟ ಅಂತ. ಇವರೆಲ್ಲ ಮಲಗಾಡ್ಸಲಿ ಗಿಲ್ಲಿ ರೆಸ್ಟ್ ರೂಮ್ ಅಲ್ಲಿ ಇದ್ದ. ಬಂದ್ ನೋಡ್ತಾನೆ ಸ್ಪೇಸ್ ಇಲ್ಲ. ಇನ್ ಗಿಲ್ಲಿ ಮಲಗ್ಬೇಕಾದ್ರೆ ಒಂದ್ ಚಾಪೆ ಕೊಟ್ಬಿಡ್ಬೇಕು ನೀವು ಅವ್ನಿಗೆ. ಅವನು ಪಕ್ಕದಲ್ಲಿ ಹಿಂಗ್ ಮಲ್ಕತ್ತಾರಲ್ಲ, ಹಂಗ್ ಮಲಗ ಸೀನ್ ಇಲ್ಲ. ಪಕ್ಕದವ್ರು ಏನಿರುತ್ತೆ ಎಲ್ಲ ಒಂದ್ ರೌಂಡ್ ಒದ್ದಾಡಿರ್ತಾನೆ. ಸೊ ಹಂಗೆ ಅಂತ ಹೇಳ್ಬಿಟ್ಟು ಸೀದಾ ಒಂದ್ ಚಾಪೆ ಏನಾದ್ರು ಕೊಡಿ ಸರ್ ಅಂತ ಹೇಳ್ಬಿಟ್ಟು ಹಳೆ ಚಾಪೆ, ಅವ್ನು ಒದ್ಕೊಂಡಿರೋ ಬೆಡ್ಶೀಟ್ ನೋಡಿರ್ತಾರೆ ಹಳೇದು, ಒಂದ್ ಹಳೆ ದಿಂಬಿತ್ತು. ಸೀದಾ ತಗೊಂಡ ಹೊರಗಡೆ ಹೋಗಿ ಮಲ್ಕೊಂಡಾದ್ಮೇಲೆ ಬೆಳಿಗ್ಗೆ ಎದ್ದಿದ್ದೀನಿ ನಾನು. ಎದ್ದಾದ್ಮೇಲೆ ಇಮಿಡಿಯೇಟ್ ಒಂದ್ 8:30-9 ಗಂಟೆಗೆ ನಾನು ಎದ್ದೆ. ಹೋಗಿ ನೋಡ್ತೀನಿ ಫುಲ್ ಬಿಸಿಲು. ಯಾಕಂದ್ರೆ ಆ ಟೈಮಲ್ಲಿ ಆಗಸ್ಟ್ ಸೆಪ್ಟೆಂಬರ್ ಫುಲ್ ಬಿಸಿಲು ಬರುತ್ತೆ. ಇಲ್ಲೆಲ್ಲ ಫುಲ್ ಬೇವ್ಕೊಂಡ್ಬಿಟ್ಟಿದೆ ಅವನು. ಆದ್ರೂ ಎದ್ದಿಲ್ಲ, ನಿದ್ದೆ ಹಂಗೆ ನಿದ್ದೆ ಮಾಡ್ತಾ ಇದ್ದಾನೆ. ಯಾಕಂದ್ರೆ ಬಂದಿದ್ದೆ 3 ಗಂಟೆ 3:30 ಅಲ್ವಾ, ಫುಲ್ ನಿದ್ದೆ ಮಾಡ್ತಾ ಇದ್ದೆ. ನಾನು ಎದ್ದು ನೋಡಿ ಮತ್ತೆ ಅವ್ನು ಏನಾರು ಹೊತ್ತಿಗೆ ಡಿಸ್ಟರ್ಬ್ ಮಾಡ್ಬಿಟ್ರೆ ಅವ್ನು ಮತ್ತೆ ಮಲಗಲ್ಲ, ಎಚ್ಚರ ಆಗ್ಬಿಡ್ತಾನೆ.
ನಾನೇನ್ ಮಾಡಿದೆ, ಎದುರ್ಸೋದ್ ಬೇಡ, ಇಲ್ಲೇ ಮಲಗಿರಿ ಅಂತ ಹೇಳ್ಬಿಟ್ಟು ನಾನೇನ್ ಮಾಡಿದೆ, ಸೀದಾ ಅಲ್ಲಿ ಹೋಗಿ ನೋಡಿದೆ. ಆಮೇಲೆ ಬಿಸಿಲೆಲ್ಲ ಮಲಗಿದ್ನಲ್ಲ, ಬೇವರೆಲ್ಲ ನೋಡ್ಬಿಟ್ಟು ನಾನು ಓದ್ಕೊಂಡಿರೋ ಬೆಡ್ಶೀಟ್ ತಗೋಗಿ ಅವ್ನ ಮೇಲ್ಗಡೆ ಬಟ್ಟೆ ಒಣಗಕ್ಕೆ ತಂತಿ ಮೇಲೆ ಹಾಕಿ ಅವನು ನೆರಳು ಮಾಡಿದೆ, ಇನ್ನೂ ಸ್ವಲ್ಪ ಹೊತ್ತು ಮಲಗಲಿ ಅವನು ಅಂತ. ಆಗ ಒಂದ್ 12 ಗಂಟೆ ಗಂಟೆ ಮಲಗಿದ್ದ. ಆಮೇಲೆ ಬೆದ್ದು ಹೇಳ್ಬಿಟ್ರು, ಯಾರೇ ನಮ್ಗೆಲ್ಲ ಬೆಡ್ಶೀಟ್ ಎಲ್ಲ ಹಾಕ್ಬಿಟ್ಟಿದ್ರಲ್ಲ ಅಂತ. ಸರ್ ತುಂಬಾ ಬಿಸಿಲಿತ್ತು ಸರ್, ಪಾಪ ನಿಮ್ಗೆಲ್ಲ ಬೇವ್ದ್ಕೊಬಿಟ್ಟಿದ್ರಿ ಹಂಗ ಅಂತ. ಆಮೇಲೆ ಬಂದಾಗ ಎಲ್ಲ ಒಂದ್ ಕಡೆ ಅವ್ನು ಪಾಪ ಥ್ಯಾಂಕ್ ಯು ಸರ್ ಅಂತಂದ. ಹಂಗಾಗಿ ಇಲ್ಲಿ ನ್ಯಾಚುರಲ್, ಎಲ್ಲಿ ಬೇಕು ಅಲ್ಲಿ ಮಲ್ಕತಾನೆ, ಎಲ್ಲಿ ಬೇಕು ಅಲ್ಲಿ ತಿಂತಾನೆ ಅಂತ ಅಲ್ಲನೇ ಕೆಡಿಸ್ಕೊಳ್ಳಲ್ಲ. ಬಟ್ ನಾನು ಆಗ ಆಲ್ರೆಡಿ ಕಾರ್ ತಗೊಂಡಿದ್ದೀನಿ, ಆ ಅಹಂಕಾರನೂ ಇಲ್ಲ. ನಾನು ಈಗ ಸ್ಟಾರ್ ಆಗಿದ್ದೀನಿ ಅಥವಾ ನನ್ನ ಜನ ಎಷ್ಟು ಇಷ್ಟಪಡ್ತಾನೆ ಅದೂ ಇಲ್ಲ. ಹಂಗೆ ಸರ್ ಈಗ ಆ, ಅಂದ್ರೆ ಈಗ ಓಡಾಡ್ತಾ ಮಾತಾಡೋಣ ಒಂದಷ್ಟು. ಎಲ್ಲೆಲ್ಲಿ ಕೂತಿದ್ರು ಅಂದ್ರೆ ಎಲ್ಲೆಲ್ಲಿ ನಿಮ್ದು ತುಂಬಾ ಜಾಸ್ತಿ ಮಾತಾಡ್ತಾ ಇದ್ರಿ, ನಗ್ತಾ ಇದ್ರಿ, ಪಾರ್ಟೀಸ್ ಎಲ್ಲ ಎಲ್ಲಿ ನಡೀತಾ ಇತ್ತು? ಇದೇ ಜಾಗ, ಇದೆಲ್ಲ ಇದೆ ಜಾಗ. ಇದೆಲ್ಲ ಇಲ್ಲೇ ಜಾಸ್ತಿ ಪಾರ್ಟಿ? ಇಲ್ಲ, ಅವನು ನಾನು ನೋಡಿ, ನಾನು ಇಲ್ಲಿ ಮಲ್ಕತ್ತಿದ್ದೆ ನಿಮ್ಮ ಪಾರ್ಟಿ, ನನ್ನ ಪಕ್ಕದಲ್ಲಿ ಗಿಲ್ಲಿ ಮಲ್ಕತ್ತಿದ್ದ. ಇಲ್ಲೇ ಪಾರ್ಟಿ ಗಿಟ್ಟಿ ಅಂತ ಹೇಳಿದ್ರೆ ಮೇಲೆ ಬೇರೆ ಪಾರ್ಟಿ ಎಲ್ಲ ಆಮೇಲೆ ತಪ್ಪು ತಿಳ್ಕೊಂಡ್ಬಿಟ್ರೆ. ಆಮೇಲೆ ನಮ್ ಪಾರ್ಟಿ ಅಂತ ಹೇಳಿದ್ರೆ ಒಳ್ಳೆ ಮುದ್ದೆ, ಒಳ್ಳೆ ಚಿಕನ್, ಒಳ್ಳೆ ನಾಟಿ ಕೋಳಿ. ಅವರೆಲ್ಲ ಅಡ್ಗೆ ಮಾಡ್ತಿದ್ರ? ನಾವೇ ಮಾಡೋದು. ಅವನು ಒಳ್ಳೆ ಕುಕ್ಕಿಷ್ಟು, ನಾನು ಒಳ್ಳೆ ಕಿಟ್ಟಿಷ್ಟು. ಬಿಗ್ ಬಾಸ್ ಮನೇಲಿ ಅಡ್ಗೆನೆ ಬರಲ್ಲ ಅಂತಾರಲ್ಲ? ಅವ್ನು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಅಲ್ಲಿ ಕೆಲಸ ಮಾಡೋದು ಜಾಸ್ತಿ ಕಲಿಸ್ತಾನೆ, ಅವನ್ ಕೆಲಸ ಮಾಡಾಗಿಲ್ಲ. ಆಯ್ತಾ, ಒಳ್ಳೆ ಕುಕ್ಕಿಸ್ಟ್ ಗಿಲ್ಲಿ, ತುಂಬಾ ಚೆನ್ನಾಗಿ ಮಾಡ್ತಾರೆ ಅಡಿಗೆ. ಬಟ್ ಮುದ್ದೆ ಮಾಡಕ್ ಅಂತ ಬರಲ್ಲ. ರೈಸ್ ಗೀಸು, ಚಿಕನ್ ಸಾಂಬಾರು, ಮಟನ್ ಸಾಂಬಾರು ಅದನ್ನೆಲ್ಲ ಮಾಡ್ತಾನೆ. ನಾವೆಲ್ಲ ಮಾಡಿರೋದೆಲ್ಲ ಸ್ವಲ್ಪ ಪಾತ್ರೆ ಎಲ್ಲ ತೊಳಿತಿದ್ರ? ತೊಳಿಸಿದೀನಿ ನಾನು. ಅಲ್ಲಿ ಒಂದು ಕೆಲ್ಸ ಮಾಡ್ಬೇಕಂದ್ರೆ ಎಳ್ಕೊಂಡ್ ಹೋಗ್ಬೇಕು ಒಬ್ರು ಅವ್ರನ್ನ, ಬಿಕಾಸ್ ಅವ್ರು ಕೆಲ್ಸ ಅಂದ್ರೆ ತುಂಬಾ ದೂರ ಇರ್ತಾರೆ. ಇಲ್ಲಿ ನಿಜವಾಗ್ಲೂ ಮಾಡ್ತಾ ಇದ್ರ? ಮಾಡ್ತಾನೆ. ನನ್ ಪಾತ್ರೆ ತೊಳೆದಿದ್ದಾನೆ, ಅವ್ನ ಬಟ್ಟೆ ಅವನೇ ವಾಶ್ ಮಾಡ್ಕೊಂಡಿದ್ದಾನೆ. ಮೇಡಮ್ ಈಗ ನೀವು ಬಿಗ್ ಬಾಸ್ ಅಲ್ಲಿ ಎಲ್ಲ ಸ್ಪೆಷಾಲಿಟಿಗಳು ಕೊಟ್ಟಿರ್ತಾರೆ. ಅಲ್ಲಿ AC ಇರುತ್ತೆ, ಒಳ್ಳೆ ಬೆಡ್ಶೀಟ್ ಇರುತ್ತೆ, ಒಳ್ಳೆ ಹಾಸಿಗೆ ಇರುತ್ತೆ. ಅದಲ್ಲದೆ ಲೇಡೀಸ್ಗಳು ಇದಾರೆ ಅಡಿಗೆ ಮಾಡಕ್ಕೆ. ಇನ್ನೇನ್ ಮಾಡ್ತಾನೆ ಗೊತ್ತಿಲ್ಲ ಅಂತ ಆರಾಮಾಗಿರ್ತಾನೆ. ಏನಾದ್ರು ಅಂತ ಸಿಚುವೇಶನ್ ಬಂದ್ರೆ ಅವನು ಮಾಡೋದು ಗೊತ್ತು ನಿಮ್ಗೆ. ಆದ್ರೆ ಆತರ ತಲೆಗೆಡಿಸ್ಕೊಳ್ಳಾಗಿಲ್ಲ, ಮಾಡಿಸ್ತಾನೆ ಎಲ್ಲರ ಕೆಲಸನ, ಆರಾಮಾಗಿ ತಿಂತಾ ಇರ್ತಾನೆ ಹಂಗೆ. ಓಕೆ ಸರ್, ಈಗ ಗಿಲ್ಲಿ ನಟ ಅವರು ಈ ಹಿಂದೆ ಅಂದ್ರೆ ಮೊನ್ನೆ ನಡೆದಂತಹ ಎಪಿಸೋಡ್ ನಲ್ಲಿ ಸುದೀಪ್ ಸರ್ ಒಂದು ಕ್ವಶನ್ ಕೇಳ್ತಾರೆ, ಯಾವ ಸೀಸನ್ ನೋಡ್ಕೊಂಡ್ ಬಂದಿದ್ದೀರಾ ಅಂತ. ಪ್ರಥಮ್ದು ನೋಡಿದೀನಿ, ಮತ್ತ ಆಮೇಲೆ ಹನುಮಂತದ್ ನೋಡಿದೀನಿ ಅಂತ. ಅಂದ್ರೆ ಅದ್ ಎರಡೂ ಪಾತ್ರ ಮಿಕ್ಸ್ ಆಗಿ ಬರ್ತಾ ಇರೋದಾ ಅಂತ. ಅಂದ್ರೆ ಇವಾಗ ಜನಕ್ಕೆ ಎಲ್ಲೋ ಒಂದ್ ಕಡೆ ಡೈಲಮಾ, ಹೌದಾ ಅವ್ರಿಬ್ರು ನೋಡಿ ಆಟ ಆಡ್ತಿದಾರ ಇಲ್ಲ ನಿಜವಾಗ್ಲೂ ಇವ್ರು ಹೆಂಗಿರೋದ ಅನ್ನೋ ಒಂದ್ ಕನ್ಫ್ಯೂಷನ್ ಜನಕ್ಕೂ ಕ್ರಿಯೇಟ್ ಆಗಿರುತ್ತೆ. ಸೊ ನಿಮ್ಗೆ ಏನ್ ಅನ್ಸತ್ತೆ, ಅಂದ್ರೆ ಅವ್ರು ಮನೇಲಿ ಇರ್ಬೇಕಾದ್ರೂ ಬನೀನ್ ಹಾಕೊಂಡೆ ಓಡಾಡ್ತಿದ್ದವ್ರ ಅಥವಾ ಬಿಗ್ ಬಾಸ್ ಮನೇಲಿ ಬೇಕಂತ ಆ ರೀತಿಯಾಗಿದಾರ, ಹೇಗೆ? ಇಲ್ಲ ಮೇಡಮ್, ಅವ್ನು ನ್ಯಾಚುರಲ್ ಸ್ಟಾರ್, ನ್ಯಾಚುರಲ್ ನಟ. ಅವನಿಗೆ ನಾನು ಒಳ್ಳೆ ಜಾಸ್ತಿ ಹಾಕ್ಬೇಕು ಅಥವಾ ಬನೀನ್ ಹಾಕೋಬೇಕು ಅಥವಾ ಟೀ ಶರ್ಟ್ ಹಾಕೋಬೇಕು ಇದೇನಿಲ್ಲ. ಅವ್ನಿಗೆ ಏನ್ ಇಷ್ಟ ಆಗುತ್ತೆ ಅದಷ್ಟು. ಆಮೇಲೆ ಇನ್ನೊಂದು ಏನಕ್ಕೆ ಅದು ಹಾಕೋತಾನೆ ಅಂತ ಹೇಳಿದ್ರೆ ಮೇಡಮ್, ಕಂಫರ್ಟೇಬಲ್ ಅವ್ನಿಗೆ. ಈಗ ನೀವು ಶರ್ಟ್ಸ್ ಗಿಟ್ಸ್ ಎಲ್ಲ ಹಾಕಿದ್ರೆ ಗಾಳಿ ಬರಲ್ಲ, ಏನು ಇಲ್ಲ. AC ಒಳಗಡೆ ಇರ್ತೀನಿ, ಏನಕ್ಕೆ ಬೇಕು? ಸ್ವಲ್ಪ ಆರಾಮಾಗಿ ಒಂದು ಬನೀನ್ ಹಾಕೊಂಡು ಇರ್ತಾನೆ, ಅಷ್ಟು ಬಿಟ್ಟು ಏನ್ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಮೇಡಮ್. ಅದು ಅವ್ನು ಏನಿರ್ತಾನೆ ನ್ಯಾಚುರಲ್ ಆಗಿ ಹಂಗೆ ಇರ್ತಾನೆ. ಓಕೆ, ಇವಾಗ ಅಂದ್ರೆ ಅದು ಎಷ್ಟು ಜನಕ್ಕೆ ತುಂಬಾ ಬಿಗ್ ಬಾಸ್ ಮನೆಯಲ್ಲೂ ಡಿಸ್ಕಷನ್ ಆಗಿದೆ. ಅಂದ್ರೆ ಬಡವ ಅಂತ ಹೇಳ್ತಾರೆ, ಜಮೀನ್ ಇದೆ, ಅವ್ರಿಗೆ ಕುರಿಗಳಿದಾವೆ, ಸ್ವಂತ ಮನೆ ಇದೆ, ಆದ್ರೂ ಕೂಡ ಹೊರಗಡೆ ಬಡವ ಅಂತ ತೋರ್ಸ್ಕೊಳ್ತಾ ಇದ್ದಾನೆ. ಇನ್ನು ಕೆಲವು ಇಂಟರ್ವ್ಯೂಗಳಲ್ಲಿ ಕೆಲವು ವ್ಯಕ್ತಿಗಳು ಒಂದ್ ಶೋಗೆ ಅಷ್ಟ್ ಲಕ್ಷ ತಗೋತಾರೆ, ಇಷ್ಟ್ ಲಕ್ಷ ತಗೋತಾರೆ, ಬಿಗ್ ಬಾಸ್ ಮನೇಲಿ ಸುಮ್ನೆ ಡ್ರಾಮಾ ಮಾಡ್ತಿದ್ದಾರೆ ಅನ್ನೋ ಮಾತುಗಳು. ಇದಕ್ಕೆ ಏನ್ ಹೇಳ್ತೀರಾ ಸರ್? ನೋಡಿ, ಈಗ ನಾನ್ ಎಷ್ಟು ಪೇಮೆಂಟ್ ತಗೋತೀನಿ ನಿಮ್ಗೆ ಗೊತ್ತಾ? ಮಾತಾಡೋರು ಮಾತಾಡ್ತಾನೆ ಇರ್ತಾರೆ ಮೇಡಮ್, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಾಗಿಲ್ಲ. ಈಗ ನಮ್ಮ ಅಪ್ಪ ಒಬ್ರು ವ್ಯವಸಾಯ ಮಾಡ್ತಾರೆ, 2 ಹಸು ಸಾಕ್ಬಿಟ್ರೆ ಅವ್ನು ಕುಬೇರನ ಅಲ್ಲ. ನನ್ನ ಜೀವನಕ್ಕೆ ಅದೇ ಆಧಾರ ಅಂತ ಹೇಳಿದ್ರೆ ಮೇಕೆ ಅವ್ರು ಸಾಕೋದು, ಅವ್ರ ತಂದೆ ಕಲ್ತಿರೋದೇ ಅದು, ವ್ಯವಸಾಯ ಮಾಡೋದು. ಅದ್ ಬಿಟ್ರೆ ಕುರಿ ಸಾಕೋದು, ಅದ್ ಬಿಟ್ರೆ ಇನ್ನೇನ್ ತಪ್ಪು? ಅಂದ್ರೆ ನಿನ್ ಪ್ರಕಾರ ಬಡವ ಅಂತ ಹೇಳಿದ್ರೆ ಮೇ ಬಿ ನನ್ ಪ್ರಕಾರ ಎಲ್ಲೋ ಒಂದ್ ಕಡೆ ರೋಡಲ್ಲಿ ಕುತ್ಕೊಂಡು ಅಮ್ಮ ತಾಯಿ ಅಂತ ಭಿಕ್ಷೆ ಬಿಡ್ತಾರಲ್ಲ, ಆ ತರ ಇರ್ಬೇಕಾ? ಒಂದ್ ಹಳ್ಳಿ ಅಂದ್ಮೇಲೆ ನಿಮ್ಗೆ ನಿಮ್ಮೂರಲ್ಲಿ ಮನೆ ಇರುತ್ತೆ ಇರಲ್ವಾ? ನಿಮ್ಮಪ್ಪ ಅವ್ರು ಏನೋ ಕೆಲಸ ಮಾಡ್ತಾರಲ್ವಾ? ಅಲ್ಲ ಮೇಡಮ್, ಒಂದ್ ಮದ್ವೆ ಅಂತ ಮಾಡಿ ಮಕ್ಳಾದಂದ್ರೆ ಒಂದ್ ಸೂರ್ ಮಾಡಿ ಇಟ್ಟಿರ್ತಾರೆ ಅಪ್ಪ ಅಮ್ಮನೋಡು. ಅದರಲ್ಲೂ ಇಲ್ಲ ಬೇಡ, ಅದು ಇಲ್ದೆ ಇದ್ರೆ ಬಡವ, ಅದಕ್ಕಿನ ಇತ್ತು ಅಂದ್ರೆ ಬಡವ ಅಲ್ವ? ಇನ್ನೇನ್ ಹೇಳಕ್ಕಾಗತ್ತೆ ಆ ಜನದ ಬಗ್ಗೆ? ಅದಕ್ಕೆ ತಲೆ ಕೆಡ್ಸ್ಕೊಳಕ್ ಹೋಗ್ಬಾರ್ದು, ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ ಹೋಗ್ಬಾರ್ದು. ಬಟ್ ನೀವು ನಂಬ್ತೀರಾ ಬಿಡ್ತಾರ, ನಾನು ಅವ್ನ ಮನೆಗೆ ಹೋದಾಗ ಮುಂದ್ಗಡೆ ಇವಾಗ ಏನೋ ಸ್ವಲ್ಪ ಒಂದು ಇದ್ ಮಾಡಿದ್ದಾರೆ, ಮನೆ ಮಾಡ್ಸಿದಾರೆ ಅವ್ರ ಅಕ್ಷಿಷ್ಟ ಮ್ಯಾರೇಜ್ ಆದ್ಮೇಲೆ. ಅದಕ್ಕೆ ನಾ ಮುಂಚೆ ಒಂದು ಹಂಚಿನ ಮನೆ ಇತ್ತು ಅವ್ರದ್ದು, ಹಿಂದ್ಗಡೆ ಕೊಟ್ಟಿಗೆ ಇತ್ತು, ಮುಂದ್ಗಡೆ ಪಾಪ ಅವ್ರಿದ್ರು. ಅವ್ರ ಅಕ್ಕನ ಮದ್ವೆ ಆದ್ಮೇಲೆ ಇಷ್ಟಾದ್ರು ಜಾಗ ಮಾಡಿದ್ರು ಅವ್ರು ಅಷ್ಟೇ. ಅದ್ ಬಿಟ್ರೆ ಒಂದು 2 ವೀಲರ್ ಇರಲಿಲ್ಲ ಅವ್ರ ಮೇಲೆ ಗೊತ್ತಾ. ಈಗ ಅವ್ರ ಅಪ್ಪನ ಒಂದ್ ಗಾಡಿ ಕೊಡಿಸ್ದ, ಇನ್ನೊಂದ್ ಕಾರ್ ತಗೊಂಡ, ಅವ್ರ ಅಣ್ಣನ ಮದ್ವೆ ಆದ್ಮೇಲೆ ಒಂದ್ ಬೈಕ್ ತಗೊಂಡ. ಹಿಂಗೆ ಮೇಡಮ್. ಯಾವ್ದೋ ಇನ್ನೊಂದೇನಪ್ಪ ಅಂದ್ರೆ ಅವ್ರ ಇಷ್ಟೇ ಗೊತ್ತಿಲ್ಲದೆ ದಯವಿಟ್ಟು ಅವ್ರ ಹತ್ರ ಹಂಗ್ ಮಾತಾಡೋದು ತಪ್ಪು. ಆಮೇಲೆ ಕೆಲವ್ರು ಏನಾಗುತ್ತಂದ್ರೆ ಎಲ್ಲರೂ ಗಿಲ್ಲಿನೇ ಇಷ್ಟಪಡ್ಬೇಕಂತ ಏನಿಲ್ವಲ್ಲ. ಈಗ ರಕ್ಷಿತಾ ಇದಾರೆ, ಅಶ್ವಿನಿ ಗೌಡ ಇದಾರೆ, ಧ್ರುವಂತ್ ಇದಾರೆ ಒಳಗಡೆ, ಅದ್ ಬಿಟ್ರೆ ರಘು ಸರ್ ಇದಾರೆ. ಅವ್ರ ಬಗ್ಗೆ ಅವ್ರ ಫ್ಯಾನ್ಸ್ ಇರ್ತಾರಲ್ಲ ಮೇಡಮ್, ಅದೆಲ್ಲ ನಡೀತಾ ಇರುತ್ತೆ. ಪೋಟ್ರಿ ಮಾಡ್ಕೊತಾನೆ, ನಿಂತಾಟ ಅದು. ನೀನ್ ಹೆಂಗ್ ಬೇಕಂಗ್ ಮಾತಾಡಮ್. ಯಾಕಂದ್ರೆ ಬಿಗ್ ಬಾಸ್ ಏನಾಗುತ್ತೆ, ವಾದ ಮಾಡ್ಬೋದು ಅಷ್ಟೇ, ಹೊಡೆದಾಡಕ್ ಆಗಲ್ವಲ್ಲ. ಹಂಗಾಗಿ ವಾದ ಮಾಡ್ತಾರೆ, ಮಾಡ್ಲಿ. ಇನ್ನ PR ಗೆಲ್ಲ ತುಂಬಾ ದುಡ್ಡು ಕೊಟ್ಟಿದ್ದಾರೆ ಗಿಲ್ಲಿ ಅವರು.
ಅಂದ್ರೆ ದೊಡ್ಡ ದೊಡ್ಡ PR ಸಂಸ್ಥೆಗಳಿಗೆ ಅಕೌಂಟ್ ನ ಹ್ಯಾಂಡಲ್ ಮಾಡಕ್ಕೆ ಕೊಟ್ಟಿದ್ದಾರೆ, ಬೇರೆಯವ್ರನ್ನ ನೆಗೆಟಿವ್ ಆಗಿ ಕೂಡ ತೋರ್ಸೋದಕ್ಕೂ ದುಡ್ಡು ಖರ್ಚು ಮಾಡ್ತಾ ಇದಾರೆ. ಅಷ್ಟ್ ದುಡ್ಡು ಇದೆಯಾ ಸರ್ ಗಿಲ್ಲಿ ಅವ್ರ ಹತ್ರ? ನಾನೊಂದು ಮಾತು ಹೇಳ್ಬಿಡ್ತೇನೆ ಕೇಳಿ. ಈಗ ಸೋಷಿಯಲ್ ಮೀಡಿಯಾ ಅನ್ನೋದು ಯಾರ ಸೊತ್ತು? ಹ್ಮ್ ನನ್ನ ಹತ್ರ ಮೊಬೈಲ್ ಇದ್ರೆ ಅದು ನನ್ನ ಸೊತ್ತು. ನನ್ಗೆ ಏನ್ ಬೇಕಾದ್ರೂ ಹಾಕೋಬಹುದು, ನಾನು ಏನ್ ಬೇಕಾದ್ರೂ ಬರೀಬಹುದು. ಅವನು ಅದನ್ನೆಲ್ಲ ಕೊಟ್ಬಿಟ್ಟು ಬರೆಸೋ ಅವಶ್ಯಕತೆ ಇಲ್ಲ. ಹಂಗೆಲ್ಲ ಮಾಡಿದ್ರೆ ಕಾಮಿಡಿ ಕಿಲಾಡಿಗಳು ಯಾಕೆ ಹಿಟ್ ಆಗ್ತಿದ್ದ? ಭರ್ಜರಿ ಬ್ಯಾಚರ್ ಯಾಕೆ ಹಿಟ್ ಆಗ್ತಿದ್ದ? DKD ಬಂದಾಗ ಯಾಕೆ ಹಿಟ್ ಆಗ್ತಿದ್ದ? ಮೇಡಮ್, ಹಾರ್ಡ್ ವರ್ಕ್ ಇಸ್ ರಿಯಲ್ ಟ್ಯಾಲೆಂಟ್ ಗಿಲ್ಲಿ ಹತ್ರ ಇರೋದಕ್ಕೆ ಆ ಲೆವೆಲ್ ಬಂದಿರೋದು. ಅವನ ಬಗ್ಗೆ ಇನ್ನು ಏನು ಮಾತಾಡಕ್ಕಾಗಲ್ಲ ಅವ್ರ ಕೈಲಿ, ಏನು ಗೊತ್ತು ಆಗೋದಿಲ್ಲ ಅವ್ರ ಕೈಲಿ. ಅದಕ್ಕೆ ಏನ್ ಮಾಡ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾರೆ. ಈಗ ಅದನ್ನೆಲ್ಲ ಪೋಟ್ರಿ ಮಾಡ್ಕೊಂಡು ಅವ್ನು ಗೆಲ್ಬೇಕು ಅನ್ನೋ ಸಿಚುವೇಶನ್ ಇಲ್ಲ. ನಾವು ಬಂದಿರೋದು ಆ ತಡದಲ್ಲಿ ಬಂದಿಲ್ಲ, ಆ ಉದ್ದೇಶ ನಮ್ಗೆ ಇಲ್ವೇ ಇಲ್ಲ. ನಮ್ ಕಂಟೆಂಟ್ ಎಲ್ಲ ನೋಡಿ, ನಲ್ಲಿ ಮುಳ್ಳೆ ಪಿಯೋಟು ಇದನ್ನೆಲ್ಲ ಪೋಟ್ರಿ ಮಾಡ್ಲಿ ಅಂತ ಬಿಟ್ಟಿದೀವ. ಮಿಲಿಯನ್ ಗಟ್ಲೆಲ್ಲಿ ಹೋಗಿದ್ದೇವೆ ಎಲ್ಲ. ಜನ ಕೇಳಿದ್ವಾ ಶೇರ್ ಮಾಡಿ ಶೇರ್ ಮಾಡಿ ಶೇರ್ ಮಾಡಿ ಅಂತ? ಆ ಕಮೆಂಟ್ ಎಲ್ಲ ಓದಿ ಖುಷಿ ಆಗತ್ತೆ ನಮಗೆ. ನಾವು ಬಂದಿರೋದು ನಮ್ ಟ್ಯಾಲೆಂಟ್ ಇಂದ, ನಾವು ಮುಂದಕ್ಕೆ ಬೆಳೆದು ನಮ್ ಟ್ಯಾಲೆಂಟ್ ಇಂದ.